ನಮಸ್ಕಾರ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಒಂದು ಅದ್ಭುತ ನೀಲನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಬಗ್ಗೆ ನಾವೆಂದು ಮಾತನಾಡಲಿದ್ದೇವೆ. ಲೇಖಕಿ ತಾರಾ ಮಂಜುನಾಥ್ ಅವರ ಜನಪ್ರಿಯ ಪುಸ್ತಕದ ಆಧಾರದ ಮೇಲೆ ಬದುಕು ಬದಲಿಸುವ 21 ಅಭ್ಯಾಸಗಳನ್ನು ಸವಿವರವಾಗಿ ದೈನಂದಿನ ಉದಾಹರಣೆಗಳೊಂದಿಗೆ ನಾವೆಂದು ತಿಳಿದುಕೊಳ್ಳಲಿದ್ದೇವೆ. ಇದರ ಜೊತೆಗೆ ಉತ್ತಮ ಹಣಕಾಸಿನ ತತ್ವಗಳು ಮತ್ತು ನಡವಳಿಕೆ ಬದಲಾವಣೆಯ ಹಿಂದಿರುವ ವೈಜ್ಞಾನಿಕ ಸತ್ಯಗಳನ್ನು ಕೂಡ ಒಟ್ಟುಗೂಡಿಸಿ ವಿವರಿಸಲಾಗುತ್ತಿದೆ. ಬನ್ನಿ, ನಮ್ಮ ಈ ಜೀವನ ಪರಿವರ್ತನೆಯ ಪಯಣವನ್ನು ಶುರು ಮಾಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಆದರೆ ಅದಕ್ಕೂ ಮುನ್ನ ಒಂದು ದೊಡ್ಡ ತಪ್ಪು ಕಲ್ಪನೆಯನ್ನು ಒಡೆಯುವುದು ಬಹಳ ಮುಖ್ಯ. ಇಲ್ಲಿ ಕಾಣುತ್ತಿರುವ 66 ಎಂಬ ಸಂಖ್ಯೆಯನ್ನು ಗಮನಿಸಿ. ಸಾಮಾನ್ಯವಾಗಿ ಯಾವುದಾದರೂ ಹೊಸ ಅಭ್ಯಾಸ ರೂಢಿಸಿಕೊಳ್ಳಲು ಕೇವಲ 21 ದಿನಗಳು ಸಾಕು ಅಂತ ನಾವೆಲ್ಲ ಅಂದ್ಕೊಂಡಿರ್ತೇವೆ, ಅಲ್ವಾ? 1950ರ ದಶಕದಲ್ಲಿ ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಟ್ಸ್ ಎಂಬ ಪ್ಲಾಸ್ಟಿಕ್ ಸರ್ಜನ್ ರೋಗಿಗಳಿಗೆ ತಮ್ಮ ಹೊಸ ಮುಖಕ್ಕೆ ಒಗ್ಗಿಕೊಳ್ಳಲು 21 ದಿನಗಳು ಬೇಕು ಅಂತ ಗಮನಿಸಿದ್ರು. ಅಲ್ಲಿಂದ ಈ ಮಾತು ಶುರುವಾಯಿತು. ಆದರೆ ಯೂನಿವರ್ಸಿಟಿ ಕಾಲೇಜ್ ಲಂಡನ್ ನಡೆಸಿದ ನಿಖರವಾದ ಅಧ್ಯಯನ ಏನ್ ಹೇಳುತ್ತೆ ಗೊತ್ತಾ? ಒಂದು ಹೊಸ ನಡವಳಿಕೆ ನಮ್ಮ ಶಾಶ್ವತ ಅಭ್ಯಾಸವಾಗಿ ಬದಲಾಗಲು ಸರಾಸರಿ 66 ದಿನಗಳು ಬೇಕಾಗುತ್ತೆ. ಹೌದು, 66 ದಿನಗಳು. ಹಾಗಾಗಿ ಯಾವುದೇ ಹೊಸ ಅಭ್ಯಾಸವನ್ನು ಶುರು ಮಾಡಿದಾಗ ತಾಳ್ಮೆ ಅನ್ನೋದು ಬಹಳ ಬಹಳ ಮುಖ್ಯ. ಇದನ್ನೇ ಜೇಮ್ಸ್ ಕ್ಲಿಯರ್ ಅವರ ಅಟಾಮಿಕ್ ಹ್ಯಾಬಿಟ್ಸ್ ತತ್ವದ ಮೂಲಕ ನೋಡೋದಾದ್ರೆ, ಬರೀ ಗುರಿಗಳನ್ನ ಇಟ್ಕೊಳ್ಳೋದು ಕೇವಲ ನಾವು ಏನನ್ನು ಸಾಧಿಸಬೇಕು ಅನ್ನೋದನ್ನ ಮಾತ್ರ ಹೇಳುತ್ತೆ. ಆದ್ರೆ ನಿಜವಾದ ಬದಲಾವಣೆ ಬರಬೇಕು ಅಂದ್ರೆ ನಾವು ನಮ್ಮ ಮೂಲ ವ್ಯಕ್ತಿತ್ವವನ್ನೇ ಬದಲಾಯಿಸುವಂತಹ ಒಂದು ಸಿಸ್ಟಮ್ ಅಥವಾ ವ್ಯವಸ್ಥೆಯನ್ನ ಅಳವಡಿಸ್ಕೊಳ್ಬೇಕು. ಅಂದ್ರೆ ನಾನು ದಿನಾ ಒಂದು ಪುಸ್ತಕ ಓದಬೇಕು ಅನ್ನೋ ಗುರಿಗಿಂತ ನಾನೊಬ್ಬ ಓದುಗನಾಗಬೇಕು ಅನ್ನೋ ವ್ಯಕ್ತಿತ್ವದ ಬದಲಾವಣೆ ಇದೆಯಲ್ಲ, ಅದು ಖಂಡಿತವಾಗಿಯೂ ನಮ್ಗೆ ದೀರ್ಘಕಾಲದ ಯಶಸ್ಸನ್ನ ತಂದುಕೊಡುತ್ತದೆ. ಈ ಜೀವನ ಬದಲಾಯಿಸುವ ಅಭ್ಯಾಸಗಳನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಮತ್ತು ಅಳವಡಿಸಿಕೊಳ್ಳಲು ನಾವು ಇವುಗಳನ್ನು 3 ಪ್ರಮುಖ ಸ್ತಂಭಗಳಾಗಿ ವಿಂಗಡಿಸೋಣ. ನಮ್ಮ ಮೊದಲನೇ ಸ್ತಂಭ ಬಂದು ಮನಸ್ಸು ಮತ್ತು ಶಾಂತಿ. ಬಲವಾದ ಮನಸ್ಥಿತಿ ಮತ್ತು ಆಂತರಿಕ ಶಾಂತಿಯನ್ನು ಬೆಳೆಸಿಕೊಳ್ಳುವುದು ಪ್ರತಿಯೊಂದು ಯಶಸ್ಸಿಗೂ ಅಡಿಪಾಯ ಇದ್ದಾಗೆ. ದಿನವನ್ನು ಗೆಲ್ಲಲು ಮುಂಜಾನೆ ಬೇಗ ಏಳುವುದು ಮತ್ತು ಕನಿಷ್ಠ 10 ನಿಮಿಷ ಮೌನವಾಗಿರುವುದು ಇವು ಅತ್ಯಂತ ಪರಿಣಾಮಕಾರಿ ಅಭ್ಯಾಸಗಳು. ದಿನಕ್ಕೆ ಕೇವಲ 20 ನಿಮಿಷ ಓದುವುದರಿಂದ ಆಗುವ ಲಾಭ ನೋಡಿ. ಮಲಗುವ ಮುನ್ನ ಸುಮ್ಮನೆ ಮೊಬೈಲ್ ನೋಡುವ ಬದಲು ಯಾವುದಾದರೂ ಒಳ್ಳೆ ಪುಸ್ತಕದ 4 ಪುಟಗಳನ್ನು ಓದಿದರೆ ಸಾಕು. ಒಬ್ಬ ಮಹಾನ್ ವ್ಯಕ್ತಿಯ ದಶಕಗಳ ಅನುಭವವನ್ನು ನಾವು ಕೆಲವೇ ದಿನಗಳಲ್ಲಿ ನಮ್ಮದಾಗಿಸಿಕೊಳ್ಳಬಹುದು. ಹಾಗೆ ನಮ್ಮ ಕನಸುಗಳನ್ನು ಕಾಗದದ ಮೇಲೆ ಬರೆಯುವ ಮೂಲಕ ಗುರಿಗಳಾಗಿ ಪರಿವರ್ತಿಸುವುದು, ಪ್ರತಿದಿನ ಕೃತಜ್ಞತೆ ಸಲ್ಲಿಸುವುದು, ಇತರರೊಂದಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದನ್ನು ಬಿಡುವುದು ಮತ್ತು ದೊಡ್ಡ ಕನಸುಗಳನ್ನು ಕಾಣುವುದು, ಇವೆಲ್ಲವೂ ನಮ್ಮ ಮೈಂಡ್ಸೆಟ್ ಅನ್ನು ಸಂಪೂರ್ಣವಾಗಿ ಪಾಸಿಟಿವ್ ಆಗಿ ಬದಲಾಯಿಸಿಬಿಡ್ತವೆ. ನಾವು ಹೊರಗಿನ ಗದ್ದಲದಲ್ಲೇ ಬದುಕ್ತಿದ್ದೇವೆ, ಆದ್ರೆ ನಮ್ಮ ನಿಜವಾದ ಉತ್ತರಗಳು ನಮ್ಮ ಒಳಗೆ ಇವೆ. ಎಷ್ಟೊಂದು ಅರ್ಥಗರ್ಭಿತವಾದ ವಾಕ್ಯ ಅಲ್ವಾ? ನಾವು ಪ್ರತಿಯೊಂದು ವಾದದಲ್ಲೂ ಗೆಲ್ಲಲೇಬೇಕು ಅನ್ನೋ ಹಠವನ್ನು ಬಿಟ್ಟು ಮೌನವನ್ನು ಅಭ್ಯಾಸ ಮಾಡಿದಾಗ ನಮ್ಮ ಮನಸ್ಸು ಕ್ಲಿಯರ್ ಆಗುತ್ತೆ. ಇದು ನಮ್ಮ ಒಳಗಿನ ಭಯಗಳನ್ನು ಕರಗಿಸಿ ನಮ್ಮ ಆಂತರಿಕ ಧ್ವನಿಯನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಲು ಸಹಾಯ ಮಾಡುತ್ತೆ ಅಂತ ಮೂಲಗಳು ನಮಗೆ ಪದೇ ಪದೇ ನೆನಪಿಸ್ತವೆ. ಈಗ ಮನಸ್ಸಿನಿಂದ ಸ್ವಲ್ಪ ಹೊರಬಂದು ನಮ್ಮ 2ನೇ ಸ್ತಂಭದ ಕಡೆಗೆ ಗಮನ ಹರಿಸೋಣ. ಅದೇ ಕ್ರಿಯೆ ಮತ್ತು ಆರೋಗ್ಯ. ಇದು ನಮ್ಮ ದೈನಂದಿನ ದಿನಚರ್ಯಗಳು ಮತ್ತು ನಮ್ಮ ಭೌತಿಕ ದೇಹವನ್ನು ಹೇಗೆ ಗೌರವಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತದೆ. ಒಂದು ಮಾತು ನೆನ್ಪಿರ್ಲಿ, ದುರ್ಬಲವಾದ ದೇಹದಲ್ಲಿ ದೊಡ್ಡ ಕನಸುಗಳು ಎಂದಿಗೂ ಬೆಳೆಯಲು ಸಾಧ್ಯವೇ ಇಲ್ಲ. ನಮ್ಮ ದೇಹ 70% ನೀರಿನಿಂದಲೇ ಕೂಡಿದೆ ಅಲ್ವಾ? ಹಾಗಾಗಿ ಮುಂಜಾನೆ ಎದ್ದು ತಕ್ಷಣ ಸ್ವಲ್ಪ ಬೆಚ್ಚಗಿನ ನೀರನ್ನು ಕುಡಿಯುವಂಥ ಒಂದು ಚಿಕ್ಕ ಅಭ್ಯಾಸ ನಮ್ಮ ಜೀರ್ಣಕ್ರಿಯೆಯನ್ನು ಚುರುಗೊಳಿಸಿ ಇಡೀ ದಿನದ ಯಶಸ್ಸಿಗೆ ಭದ್ರ ಬುನಾದಿ ಹಾಕ್ತದೆ. ಇದರ ಜೊತೆಗೆ ಪ್ರತಿಯೊಂದು ಗಂಟೆಗೂ ಬೆಲೆ ಕೊಡುವುದು, ಪ್ರತಿದಿನ ಹೊಸದೊಂದನ್ನು ಕಲಿಯುವುದು ಬಹಳ ಮುಖ್ಯ. ಹಾಗೆಯೇ ಪ್ರತಿವಾರ ಒಂದು ಸಣ್ಣ ಭಯವನ್ನಾದರೂ ಎದುರಿಸುವುದು. ಉದಾಹರಣೆಗೆ, ಆಫೀಸ್ ಮೀಟಿಂಗ್ನಲ್ಲಿ ಧೈರ್ಯವಾಗಿ ಮಾತನಾಡುವುದು ಅಥವಾ ಯಾರಾದರೂ ಹೊಸಬರೊಂದಿಗೆ ಮಾತುಕತೆ ಶುರು ಮಾಡುವುದು ಮತ್ತು ಸೋಲನ್ನೇ ಒಂದು ಪಾಠವಾಗಿ ಸ್ವೀಕರಿಸುವುದು. ಇವೆಲ್ಲವೂ ನಮ್ಮ ಕ್ರಿಯಾಶೀಲತೆಯನ್ನು ನೂರ್ಮಡಿಗೊಳಿಸುತ್ತವೆ. ಡಿಜಿಟಲ್ ಕಂಟ್ರೋಲ್ ಬಗ್ಗೆ ನಾವು ಗಮನಿಸಲೇಬೇಕಾದ ಒಂದು ಕಟು ಸತ್ಯ ಇಲ್ಲಿದೆ ನೋಡಿ. ಮೊಬೈಲ್ ಫೋನ್ ನಮ್ಮ ಸೇವಕನಾಗಿರ್ಬೇಕು, ಮಾಲೀಕನಲ್ಲ. ಇಂದಿನ ದಿನಗಳಲ್ಲಿ ನಮ್ಮ ಫೋಕಸ್ ಅಥವಾ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ನಮ್ಮ ಸುತ್ತ ಕಟ್ಟುನಿಟ್ಟಿದ ಗಡಿಗಳನ್ನು ಹಾಕಿಕೊಳ್ಳುವುದು ತುಂಬಾನೇ ಅತ್ಯಗತ್ಯ. ಟೆಕ್ನಾಲಜಿ ನಮ್ಮನ್ನು ಕಂಟ್ರೋಲ್ ಮಾಡುವ ಬದಲು ನಾವು ಅದನ್ನು ನಮ್ಮ ಏಳಿಗೆಗಾಗಿ ಬಳಸಿಕೊಳ್ಳುವ ಜಾಣ್ಮೆ ಬೆಳೆಸಿಕೊಳ್ಬೇಕು. ಸರಿ, ಈಗ ನಾವು ನಮ್ಮ 3ನೇ ಸ್ತಂಭಕ್ಕೆ ಹೋಗೋಣ.
ಇದು ನಮ್ಮ ಜೀವನದ ಬಾಹ್ಯ ಶಕ್ತಿಗಳನ್ನು ಅಂದರೆ ನಮ್ಮ ಪರಿಸರ, ಹಣಕಾಸು ಮತ್ತು ಸಂಬಂಧಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದರ ಮೇಲೆ ಫೋಕಸ್ ಮಾಡ್ತದೆ. ನಮ್ಮ ಸುತ್ತಲಿನ ಜನರೇ ನಮ್ಮ ಭವಿಷ್ಯವನ್ನು ರೂಪಿಸ್ತಾರೆ. ಹಾಗಾಗಿ ನಕಾರಾತ್ಮಕ ಶಕ್ತಿಯಿಂದ ಅಂದ್ರೆ ನೆಗೆಟಿವ್ ಎನರ್ಜಿಯಿಂದ ದೂರವಿರುವುದು ಬಹಳ ಮುಖ್ಯ. ನಮ್ಮ ನೆಮ್ಮದಿ ಕೆಡಿಸುವ ಟಾಕ್ಸಿಕ್ ಆದ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಮ್ಯೂಟ್ ಮಾಡುವುದು ಹಾಗೂ ನಮ್ಮನ್ನು ಸದಾ ಹುರಿದುಂಬಿಸುವ ಮೇಲಕ್ಕೆತ್ತುವ ಉತ್ತಮ ಸ್ನೇಹಿತರನ್ನು ಆರಿಸಿಕೊಳ್ಳುವುದು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುತ್ತದೆ. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಸಂಪೂರ್ಣ ಕ್ಷಮೆಯನ್ನು ಅಭ್ಯಾಸ ಮಾಡುವುದು. ಕೋಪವನ್ನು ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಳುವುದು ನಮ್ಮನ್ನೇ ಸುಟ್ಟುಹಾಕುತ್ತದೆ ಅಲ್ವಾ? ಹಾಗಾಗಿ ಕ್ಷಮೆ ಅನ್ನೋದು ನಮಗೆ ಸ್ವಾತಂತ್ರ್ಯವನ್ನು ನೀಡುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದೆ. ಜೊತೆಗೆ ಸಣ್ಣ ಸಣ್ಣ ಗೆಲುವುಗಳನ್ನು ಸಂಭ್ರಮಿಸಿ ಸ್ವಂತ ನಂಬಿಕೆಯನ್ನು ಗಟ್ಟಿಗೊಳಿಸಿಕೊಳ್ಳಬೇಕು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣ ಖರ್ಚು ಮಾಡುವ ಮುನ್ನ ಒಂದು ಕ್ಷಣ ಆಲೋಚಿಸುವುದು ಅಂದರೆ ಪಾಸ್ ಮಾಡುವುದು ಬಹಳ ಮುಖ್ಯ. ಯಾವುದೇ ದುಬಾರಿ ವಸ್ತು ಕೊಳ್ಳುವ ಮುನ್ನ ಕನಿಷ್ಠ 24 ಗಂಟೆಗಳ ಕಾಲ ಆ ನಿರ್ಧಾರವನ್ನ ತಡೆಹಿಡಿದರೆ ಅದು ನಮ್ಮ ಎಮೋಷನಲ್ ಖರ್ಚುಗಳನ್ನ ತಪ್ಪಿಸ್ತದೆ. ಕನಿಷ್ಠ ಅಗತ್ಯಗಳೊಂದಿಗೆ ಬದುಕುವ ಮಿನಿಮಲಿಸಮ್ ಅನ್ನ ಅಳವಡಿಸಿಕೊಳ್ಳೋದ್ರಿಂದ ನಮ್ಮ ಬಳಿ ಹೂಡಿಕೆ ಮಾಡಲು ಹೆಚ್ಚು ಹಣ ಉಳಿಯುತ್ತಿದೆ. ನಮ್ಮ ದುಡ್ಡು ಎಲ್ಲಿಗೆ ಹೋಗ್ತಿದೆ ಅಂತ ಸದಾ ನಿಗಾವಹಿಸುವುದು ಮತ್ತು ಸಾಲದ ಸುಳಿಯಿಂದ ಹೊರಬರುವುದು ಉತ್ತಮ ಆರ್ಥಿಕ ಭವಿಷ್ಯದ ಮಾಸ್ಟರ್ ಕೀ. ಇದನ್ನೆಲ್ಲ ಕಾರ್ಯಗತಗೊಳಿಸುವ ಮುನ್ನ ಜೇಮ್ಸ್ ಕ್ಲಿಯರ್ ಅವರ ಈ ಪ್ರಬಲವಾದ ಮಾತನ್ನು ಒಮ್ಮೆ ಕೇಳಿ. ಪರಿಸರವು ಮನುಷ್ಯನ ನಡವಳಿಕೆಯನ್ನು ರೂಪಿಸುವ ಅದೃಶ್ಯ ಕೈಯಾಗಿದೆ. ನಾವು ಎಷ್ಟೇ ಇಚ್ಛಾಶಕ್ತಿ ಅಥವಾ ವಿಲ್ ಪವರ್ ಹೊಂದಿದ್ದರೂ ನಮ್ಮ ಸುತ್ತಲಿನ ಪರಿಸರ ನಕಾರಾತ್ಮಕ ಪ್ರಚೋದನೆಗಳಿಂದಲೇ ತುಂಬಿದ್ದರೆ ನಾವು ಸೋಲುವ ಸಾಧ್ಯತೆಗಳೇ ಹೆಚ್ಚು. ಇದು ನಮ್ಮನ್ನು ಈ ಅಭ್ಯಾಸಗಳನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಎಂಬ ಅತಿ ಮುಖ್ಯವಾದ ಮುಂದಿನ ಹಂತಕ್ಕೆ ಕರೆದೊಯ್ಯುತ್ತದೆ. ಕೇವಲ ಬದುಕು ಬದಲಿಸುವ ಈ 21 ಅಭ್ಯಾಸಗಳನ್ನು ತಿಳಿದುಕೊಂಡ್ರೆ ಮಾತ್ರ ಸಾಲದು. ಅದು ಕೇವಲ ಅರ್ಧ ಯುದ್ಧ ಗೆದ್ದಂತೆ. ಈಗ ಈ ಅಭ್ಯಾಸಗಳನ್ನು ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಅಂಟಿಕೊಳ್ಳುವಂತೆ ಮಾಡಲು ಅಗತ್ಯವಿರುವ ನಿಖರವಾದ ಸೈಕಾಲಜಿಕಲ್ ಚೌಕಟ್ಟನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಅದೇ ಈ ನಡವಳಿಕೆ ಬದಲಾವಣೆಯ 4 ನಿಯಮಗಳು. ಆ 4 ಸಿಂಪಲ್ ನಿಯಮಗಳೆಂದರೆ ಅಭ್ಯಾಸವನ್ನು ಸ್ಪಷ್ಟವಾಗಿಸಿ, ಅದನ್ನು ಆಕರ್ಷಕವಾಗಿಸಿ, ಅದನ್ನು ಸುಲಭವಾಗಿಸಿ ಮತ್ತು ಅದನ್ನು ತೃಪ್ತಿದಾಯಕವಾಗಿಸಿ. ಹಳೆ ಅಭ್ಯಾಸದ ಮೇಲೆ ಹೊಸ ಅಭ್ಯಾಸವನ್ನು ಜೋಡಿಸುವ ಹ್ಯಾಬಿಟ್ ಸ್ಟ್ಯಾಕಿಂಗ್ ತಂತ್ರವನ್ನು ಬಳಸುವುದು. ಉದಾಹರಣೆಗೆ, ಬೆಳಗ್ಗೆ ಹಲ್ಲುಜ್ಜಿದ ತಕ್ಷಣ 2 ನಿಮಿಷ ಧ್ಯಾನ ಮಾಡುವುದು ಮತ್ತು ಯಾವುದೇ ಹೊಸ ಅಭ್ಯಾಸ ಶುರು ಮಾಡಲು ಕೇವಲ 2 ನಿಮಿಷದ ನಿಯಮವನ್ನು ಅಂದ್ರೆ 2 ಮಿನಿಟ್ ರೂಲನ್ನು ಬಳಸಿ ಅದನ್ನು ಅತ್ಯಂತ ಸುಲಭವಾಗಿಸುವುದು. ಇಂತಹ ಅದ್ಭುತ ತಂತ್ರಗಳಿಂದ ಯಾರೇ ಆಗಲಿ ಈ 21 ಅಭ್ಯಾಸಗಳನ್ನು ಬಹಳ ಯಶಸ್ವಿಯಾಗಿ ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ನಮ್ಮನ್ನೇ ಒಂದು ಪ್ರಮುಖ ಪ್ರಶ್ನೆ ಕೇಳಿಕೊಳ್ಬೇಕಿದೆ. 5 ವರ್ಷಗಳ ನಂತರದ ನಮ್ಮ ಬದುಕು ಹೇಗಿರಬೇಕು? ಈ ದಿನ ನಾವು ತೆಗೆದುಕೊಂಡ ಚಿಕ್ಕ ಚಿಕ್ಕ ನಿರ್ಧಾರಗಳಿಗಾಗಿ ಭವಿಷ್ಯದಲ್ಲಿ ನಮಗೆ ನಾವೇ ಬೆನ್ನು ತಟ್ಟಿಕೊಳ್ಳುತ್ತೇವಾ ಅಥವಾ ಸುಮ್ಮನೆ ಸಮಯವನ್ನು ಕಳೆದು ಒಂದು ಪಶ್ಚಾತ್ತಾಪ ಪಡುತ್ತೇವಾ? ನಮ್ಮ ಭವಿಷ್ಯವು ಇಂದಿನ ನಮ್ಮ ಸಣ್ಣ ಸಣ್ಣ ಅಭ್ಯಾಸಗಳಲ್ಲೇ ಅಡಗಿದೆ ಅನ್ನೋದನ್ನ ಮರೆಯಬಾರದು. ಅಭ್ಯಾಸ ಬದಲಾಯಿಸಿ ಖಂಡಿತ ಬದುಕು ಬದಲಾಗುತ್ತದೆ. ಈ ವಿಚಾರಗಳ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಿ. ಬೆಳಗಿನ ಕಿರಣದ ಜೊತೆಯದು ನೋಡು, ಹೊಸ ದಿನದ ಆಶಯದಲ್ಲಿ ನಗು ಚೆಲ್ಲು, ಸಮಯದ ಬೆಲೆ ಅರಿತು ನಡೆದು ಹೋಗು, ಪ್ರತಿ ಕ್ಷಣವನ್ನು ಸಾರ್ಥಕ ಮಾಡು. ಒಳ್ಳೆಯ ಚಿಂತನೆ ಹೃದಯದಲ್ಲಿ ಬೆಳೆಸು, ಕೆಟ್ಟ ಭಾವನೆಗಳನ್ನು ದೂರ ತಳ್ಳಿಬಿಡು, ಸತ್ಯದ ಮಾರ್ಗದಲ್ಲಿ ಹೆಜ್ಜೆಯಿಡು, ಧರ್ಮದ ದೀಪದಿಂದ ದಾರಿ ಕಂಡು, ದಿನ ಬೆಳಕಿನಲ್ಲಿ ಮನಸ್ಸು ಹೊಳೆಯಲಿ, ನಾದದ ನಿನ್ನ ಶಕ್ತಿಯಾಗಲಿ, ಪರರ ಸಹಾಯದಲ್ಲಿ ಸಂತೋಷ ಕಂಡು, ಪ್ರೀತಿಯ ಬೀಜವನ್ನು ಹೃದಯದಲ್ಲಿ ಬಿತ್ತಿಡು. ಆರೋಗ್ಯದ ಕಡೆ ಗಮನ ಹರಿಸಿ,
ಯಶಸ್ಸಿನ ಗುಟ್ಟು ಎಂದು ತಿರಿದು ಆಲಸ್ಯವನ್ನು ದೂರ ತಳ್ಳಿಬಿಡು. ಕ್ಷಮೆ ಕರುಣೆ ಹೃದಯದಲ್ಲಿರಲಿ, ಬಿರುಷದ ನೆರಳು ಹತ್ತಿರ ಬರೆಗಿರಲಿ. ಸಂಕಲ್ಪ ಬಲದಿಂದ ಗುರಿ ತಲುಪಿ, ಅಡಿಗಲ್ಲುಗಳನ್ನು ಮೆಟ್ಟಿಲಾಗಿಸು. ಸ್ವಯಂ ಪರಿಶೀಲನೆ ದಿನವೂ ಮಾಡು, ತಪ್ಪಿನಿಂದ ಪಾಠ ಕಲಿತು ಬೆಳೆಯು. ಧೈರ್ಯದಿಂದ ಸವಾಲುಗಳನ್ನು ಎದುರಿಸಿ, ಭಯವನ್ನು ಗೆದ್ದು ಮುಂದೆ ಸಾಗು. ಇವುಗಳೆಲ್ಲ ಅಭ್ಯಾಸಗಳ ರೂಪದಲ್ಲಿ ಬೆಳೆದು ಜೀವನದ ದಾರಿಯನ್ನು ಸುಂದರಗೊಳಿಸುತ್ತವೆ. ಅಗಗದ ಚಿನ್ನದ ಗುಣಗಳು ಹೃದಯದಲ್ಲಿ ನೆಲೆಸಿ, ನಿನ್ನ ಬದುಕನ್ನು ಯಶಸ್ಸಿನ ಗೀತೆ ಮಾಡುತ್ತವೆ. ಬೆಳಗಿನ ಕಿರಣದ ಜೊತೆಯದು ನೋಡು, ಹೊಸ ದಿನದ ಆಶಯದಲ್ಲಿ ನಗು ಚೆಲ್ಲು. ಸಮಯದ ಬೆಲೆ ಅರಿತು ನಡೆ